ಬಿಗ್ ಬಾಸ್ ಕನ್ನಡ ಸೀಸನ್ 10ನ ಲೈವ್ ಅಪ್ಡೇಟ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇಲ್ಲಿ ಏನೇನು ನಡೀತಾ ಇದೆ ಮನೆಯಲ್ಲಿ ನೋಡ್ಕೊಂಬರೋಣ. ಇದು ರಾತ್ರಿಯ ಲೇಟ್ ನೈಟ್ ಲೈವ್ ಅಂತಲೇ ಹೇಳ್ಬೋದು. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಕಿಚನಲ್ಲಿ ಯಾರ್ಯಾರಿದ್ದಾರೆ. ಕಾರ್ತಿಕ್ ಮಹೇಶ್ ಅವರು, ಸಂಗೀತ ಅವರು, ತನೀಶ್ ಅವರು, ಅವರಿಬ್ಬರು ಚಪಾತಿ ಮಾಡ್ತಾಯಿದ್ದಾರೆ. ಕಾರ್ತಿಕ್ ದೂರದಿಂದ ಬಂದು ಪಲ್ಯ ಏನು ಅಂತ ಕೇಳಿದಾಗ ಗೊಜ್ಜು ಮಾಡಿದ್ದೀವಿ, ಟೊಮೆಟೊ ಗೊಜ್ಜು ಅಷ್ಟೇ, ಟೊಮೆಟೊ ಗೊಜ್ಜು ಜೊತೆ ಚಪಾತಿ ತಿನ್ನೋಕ್ಕಾಗುತ್ತೆ ಅಂತ ಇಲ್ಲಿ ಮಾತಾಡ್ತಾ ಇರ್ತಾರೆ. ಸಂಗೀತ ಅವ್ರಿಗೆ ಕೇಳಿದಾಗ ಸಂಗೀತ ಅವ್ರು ಹೇಳ್ತಾರೆ ಟೊಮೆಟೊ ಗೊಜ್ಜು ಯಪ್ಪ ಹೇಟ್ ಅಂತಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಇವಾಗ ತಿನ್ನಲೇಬೇಕಲ್ಲ ಮಾಡಿದ ಮೇಲೆ, ಇದು ಬಿಗ್ ಬಾಸ್ ಹೌಸ್ ಅಂತಾರೆ. ಎಸ್ ಐ ನೋ ಅಂತಾರೆ ಆಮೇಲೆ ಕಾರ್ತಿಕ್ ಅವರು. ಸರಿ, ಅದಾದ ಮೇಲೆ ಇಲ್ಲಿ ತನೀಶ್ ಅವರು ತಿರುಗಿ ಕೇಳ್ತಾರೆ, ಮಗ ಇಬ್ಬರು ಜೊತೇಲಿ ಊಟ ಮಾಡೋಣ ಬಿಟ್ಟು ತಿಂದ್ಯಾ ಮತ್ತು ಆಮೇಲೆ ಅಂತಂತಾರೆ. ಇಲ್ಲ ಇಬ್ಬರು ತಿನ್ನೋಣ ಬಿಡು, ನಾನು ಇಲ್ಲೇ ಇರ್ತೀನಿ. ಅವ್ನು ನಮ್ರತನೂ ಬರ್ತೇನೆ ಅಂತ ಹೇಳಿದಾಳೆ, ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ ಅನ್ನೋಷ್ಟರಲ್ಲೇ ನಮ್ರತ ಅಲ್ಲಿಂದ ಪಾಸ್ ಆಗ್ತಾ ಇರ್ತಾರೆ ಕಿಚನ್ನಿಂದ. ಆವಾಗ ಬುಲ್ಬುಲ್ ತಿರುಗಿ ನೋಡೋಕ್ಕಿಲ್ವಾ ಅಂತ ಅಂತಾರೆ, ಬೇಗಂತ ಫ್ಲರ್ಟ್ ಮಾಡ್ತಾ ಇರ್ತಾರೆ. ಆಮೇಲೆ ತನೀಶ್ ಅಂತಾರೆ, ಮಗ ನಿನ್ನ ನೋಡಿ ಕಲಿಬೇಕು ಕೊಡು, ಒಂದೇ ಬಾಲಲ್ಲಿ 2 ಹಕ್ಕಿನ ಹೊಡಿತೀಯ ಅಂತ ಅಂತಾರೆ. ಆಮೇಲೆ ಕಾರ್ತಿಕ್ ಅವರು ಎಲ್ಲ ಮಾಡಬೇಕಲ್ಲ, ಎಲ್ಲ ಕಲಿಬೇಕಲ್ವ, ಎಲ್ಲ ಒಂದು ಬಾರಲ್ಲಿ 2 ಹಕ್ಕಿ ಹೊಡೆದ್ರೇ ವ್ಯಾಲ್ಯೂ ಇವಾಗ ಅಂತಂದಾಗ ನಮ್ರತವ್ರು ಹಿಂದೆ ತಿರ್ಕೊಂಡು ನಕ್ಕೊಂಡು ಹಂಗೆ ಹೋಗ್ಬಿಡ್ತಾರೆ. ಇಲ್ಲಿ ಸಂಗೀತ ಅವರು ಒಂದೇ ಬಾಲಲ್ಲಿ 2 ಹಕ್ಕಿ ಹೊಡೆಯೋ ಟೈಮಲ್ಲಿ ಹುಷಾರು, ನೀವೇ ಹೊಡ್ಕೊಂಬಿಟ್ರೆ ಆಮೇಲೆ ಆ ಬಾಲಿಂದ ಕರೆಕ್ಟಾಗಿ ಹೊಡೀರಿ ಅಂತ ಹೇಳ್ತಾರೆ. ಇಲ್ಲ ಅದರಲ್ಲಿ ನಾವು ಫುಲ್ ಪರ್ಫೆಕ್ಟು, ಆ ಆಟಗಳೆಲ್ಲ ನಮ್ಮ ಮುಂದೆ ನಡೆಯಲ್ಲ, ನಾವು ಸಿಗೋವಂಥ ಹಕ್ಕಿ ಅಲ್ಲ, ಅದನ್ನು ಟ್ರೈ ಮಾಡೋಕ್ಕೂ ಹೋಗಬಾರ್ದು ಅಂತ ಅಂತಾರೆ. ಕೌಂಟ್ರ್ ಮೇಲೆ ಕೌಂಟ್ರ್ ನಡೀತಾ ಇರುತ್ತೆ. ಆ ಕಡೆ ನಮ್ರತವ್ರು ಹಂಗೆ ಮೂವ್ ಆಗಿಬಿಟ್ಟು ಹೋಗ್ಬಿಡ್ತಾರೆ. ತನೀಶ್ ಅವರು ಹಂಗೆ ಚಪಾತಿ ಮಾಡಿಕೊಂಡೆ ಸ್ಮೈಲ್ ಮಾಡ್ತಾಯಿದ್ದಾರೆ ಅವರು.